ಹೇಳಬಾರ್ದು ಅಂದ್ಕೊಂಡಿದ್ದೆ, ಬಟ್ ಸ್ಟಿಲ್ ಏನು ತಪ್ಪು ಏನು ಸರಿ ಮಾತಾಡೋಣ ಇವತ್ತು ಅಂತ. ನಮ್ಮ ಆಫೀಸ್ಗೆ ವಿಜಯಲಕ್ಷ್ಮಿ ಅವ್ರದ್ದು ಫೋನು. ಸಾರಿ ವಿಜಯಲಕ್ಷ್ಮಿ ಅವರು, ನಿಮಗೆ ಬೇಜಾರಾಗುತ್ತೆ ನಾನು ಮಾತಾಡೋದು, ಬಟ್ ಕೇಳಿಸ್ಕೊಳ್ಳಿ ದಯವಿಟ್ಟು. ಇವತ್ತಿನ ಈ ಘಟನೆ ಇದೆಯಲ್ಲ, ಈ ಘಟನೆಯಲ್ಲಿ ವಿಜಯಲಕ್ಷ್ಮಿ ಅವರಿಗೆ ನಿಮ್ಮದು ಪಾತ್ರ ಇದೆ, ಈ ಸಮಾಜದ ಪಾತ್ರ ಇದೆ, ಆ ಮನುಷ್ಯನ ಅಭಿಮಾನಿಗಳು ಅಂತ ಓಡಾಡ್ತಾರಲ್ಲ ಅವ್ರ ಪಾತ್ರ ಇದೆ. ಅದಕ್ಕೆ ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ ನಾನು. ಅವ್ರದ್ದು ಫೋನು, ಹೇ ಅವಳಿಗೆ ಯಾಕೆ ಪತ್ನಿ ಅಂತ ಹಾಕ್ತಿದ್ದೀರಿ ನೀವು ಅಂತ. ನನಗೆ ಅನ್ಕೊಂಡೆ, ಅದೇನೋ ಅಂತಾರಲ್ಲ, ಅಜ್ಜಿಗೆ ಅರಿವೆ ಚಿಂತೆ ಆದರೆ ಮೊಮ್ಮಗಳಿಗೆ ಮದುವೆ ಚಿಂತೆ, ಹಂಗಾಯ್ತಿದ್ದು ಕಥೆ. ಕಮಿಷನರ್ ಹೇಳ್ತಾರಪ್ಪ, ಪತ್ನಿಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದು, ಡಿರಾಗೇಟರಿ ಮೆಸೇಜ್ ಕಳಿಸಿದ್ದು. ಪವಿತ್ರ ಗೌಡ ಕಳಿಸಿಲ್ಲ, ನೀನು ವಿಜಯಲಕ್ಷ್ಮಿಗೆ ಕಳಿಸಿದ್ದು. ನಿಮಗೆ ಕಳಿಸಿದ್ರ ಹಂಗಿದ್ರೆ? ಕಮಿಷನರ್ ಹೇಳ್ತಾ ಇದ್ದಾರೆ. 2011ರಲ್ಲಿ ಸಾಯಿ ಬಡದು ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆದಾರಲ್ಲ ವಿಜಯಲಕ್ಷ್ಮಿ ಅವರೇ, ಆವತ್ತು ಗಟ್ಟಿಯಾಗಿ ನಿಂತ್ಕೊಂಡು ಈ ಮನುಷ್ಯನ ಕ್ರೌರ್ಯ ಅನುಭವಿಸುವವಳು ನಾನೊಬ್ಬಳೆ ಮತ್ತು ನಾನು ಕೊನೆಯವಳಾಗಬೇಕು ಅಂತ ಗಟ್ಟಿಯಾಗಿ ನಿಂತ್ಕೊಂಡಿದ್ರೆ ಈ ಮನುಷ್ಯ ಹಿಂಗೆ ಆಗ್ತಿರ್ಲಿಲ್ಲ. ಇವತ್ತು ಲಿಟ್ರಲಿ ಸಮಾಜ ಸಹಿಸಿಕೊಂಡಿತು, ಸಮಾಜ ಟಾಲರೇಟೆಡ್ ಹಿಮ್. ಆವತ್ತು ವಿಜಯಲಕ್ಷ್ಮಿ ಗಟ್ಟಿಯಾಗಿ ನಿಂತುಕೊಂಡು ಬಡದಾಡಿದ್ರೆ ಇವತ್ತು ಈ ಮನುಷ್ಯ ಹಿಂಗೆ ಆಗ್ತಿರ್. ಒಂದ ಎರಡ ಕೇಸು, ಒಂದ ಎರಡ ರೀ, ಬಾಯಿಗೆ ಬಂದಂಗೆ ಮಾತಾಡು, ಕಂಡವ್ರನ್ನ ಹೊಡಿ. ಒಬ್ಬ ಮನುಷ್ಯನ ಬದುಕು ಇಷ್ಟು ಅಸಹ್ಯವಾಗಿರಬಹುದಾ ಪ್ರಶ್ನೆ ಬರುತ್ತದು. ಈ ಕೆಲವೊಬ್ರು ಪಕ್ಕಕ್ಕೆ ಹೋಗಿ ನಿಂತ್ಕೊಂಡ್ರೆ ಒಂಥರ ಆಗತ್ತೆ ನೋಡಿ, ಹಾಗೆ ಆ ಜೀವನ ರೀ ಇದು. ವಿಜಯಲಕ್ಷ್ಮಿ ಸಹಿಸಿಕೊಂಡಿದ್ದರಿಂದ ಆರಂಭಗೊಂಡಿದ್ದು. ಬಡದಾಗ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಆಯಿತು, ಜೈಲಿಗೆ ಹೋದ ಈ ಮನುಷ್ಯ. ಆ ನಂತರ ಹೋಗಿ ವಿಜಯಲಕ್ಷ್ಮಿ ಅಫಿಡವಿಟ್ ಹಾಕಿದ್ದೇನು, ನಾವು ಸರಿ ಹೋಗ್ತೀವಿ, ಆ ಮನುಷ್ಯನೇನು ಮಾಡಬೇಡಿ. ಅರೆ, ನಿಮ್ಮ ಮಾಂಗಲ್ಯ ನೀವು ಉಳಿಸ್ಕೊಳ್ಳೋದಕ್ಕೆ ಈ ಸಮಾಜಕ್ಕೊಬ್ಬ ಧೂರ್ತ ಬೆಳೆಯೋದ ಕಾರಣ ರೀ. ಯು ಆರ್ ದ ರೀಸನ್. ಜೊತೆಗೆ ಅಭಿಮಾನಿಗಳು, ಅಬ್ಬಬ್ಬಬ್ಬಬ್ಬಬ್ಬಬ್ಬ, ನನಗೆ ಯಾರು ಬಂದು ನಾನು ಡಿ ಬಾಸ್ ಅಭಿಮಾನಿ ಅಂದ್ಬಿಟ್ರೆ ಅಯ್ಯೋ ಎಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದೀರಿ ಅಂತ ಕೇಳೋಣ ಅನಿಸುತ್ತೆ. ನಾನು ಇದನ್ನು ಪ್ರಜ್ಞಾಪೂರ್ವಕವಾಗಿ ಮಾತನ್ನು ಹೇಳ್ತಾ ಇದ್ದೀನಿ. ನಾಳೆ ಯಾರ ಕೇಸ್ ಹಾಕತ್ತೀರಿ ಏನಾರು ಮಾಡ್ಕೊಂಡು ಹಾಳಾಗೋಗ್ರಿ, ಪ್ರಜ್ಞಾಪೂರ್ವಕವಾಗಿ ಹೇಳ್ತೀನಿ. ನಾನು ಇಲ್ಲೇ ಓಡಾಡ್ತಿರ್ತೀನಿ. ಯಾರು ಬಂದು ನಾನು ದರ್ಶನ್ ಅಭಿಮಾನಿ, ಡಿ ಬಾಸ್ ಅಭಿಮಾನಿ ಅಂದರೆ ಅಯ್ಯೋ ಪಾಪ ಎಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದೀರಿ ಅಂತ ಕೇಳೋಣ ಅನಿಸುತ್ತೆ.